ಸಿದ್ದರಾಮಯ್ಯಗೆ ತಪ್ಪದ ಮುಡಾ ಹಗರಣದ ಸಂಕಷ್ಟ. ಸಿಬಿಐ ಕುಣಿಕೆಯಿಂದ ತಪ್ಪಿಸಿಕೊಂಡ್ರು ಸಹ ಸಿಎಂಗೆ ಟೆನ್ಷನ್ ತಪ್ಪಿದ್ದಲ್ಲ. ಸಿಎಂ ವಿರುದ್ಧದ ತನಿಖೆ ಮುಗಿಸಲಾಗಿದೆ ಮೈಸೂರು ಲೋಕಾಯುಕ್ತದಿಂದ. ಹಾಗಾಗಿ ಇನ್ನೂ ಸಹ ಟೆನ್ಷನ್ ತಪ್ಪಿಲ್ಲ ಸಿದ್ದರಾಮಯ್ಯ ಅವರಿಗೆ. ಮುಂದಿನ ವಾರವೇ ಕೋರ್ಟ್ಗೆ ಅಂತಿಮ ವರದಿಯ ಸಲ್ಲಿಕೆ ಆಗುತ್ತಾ? ಹಾಗಾದ್ರೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಲೋಕಾಯುಕ್ತದಿಂದ. ಹಾಗಾದ್ರೆ ಮುಂದಿನ ವಾರವೇ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಆಗತ್ತೆ. ಎಲ್ಲ ಆಯಾಮಗಳಲ್ಲೂ ಸಹ ಲೋಕಾಯುಕ್ತ ಟೀಮ್ ಈಗಾಗಲೇ ತನಿಖೆಯನ್ನ ನಡೆಸಿದೆ. ತನಿಖೆ ಪೂರ್ಣಗೊಳಿಸಿ ವರದಿಯನ್ನ ಸಿದ್ಧಪಡಿಸಲಾಗ್ತಾ ಇದೆ ಲೋಕಾಯುಕ್ತದಿಂದ. ಹೈಕೋರ್ಟ್ನ ಆದೇಶದ ಪ್ರತಿ ಸಿಕ್ಕ ಬಳಿಕ ಅಂತಿಮ ರೂಪುರೇಷೆಯನ್ನ ಸಿದ್ಧ ಮಾಡಿಕೊಳ್ತಾರೆ ಸಿಎಂ ಸಿದ್ದರಾಮಯ್ಯಗೆ. ಮುಂದಿನ ವಾರವೂ ಸಹ ಟೆನ್ಷನ್ ಹೀಗಾಗಿ ತಪ್ಪಿದ್ದಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮುಡಾ ಹಗರಣ ತನಿಖೆಯ ಅಂತಿಮ ವರದಿಯನ್ನ ಲೋಕಾಯುಕ್ತ ಟೀಮ್ ಮುಂದಿನ ವಾರ ಕೊಡೋ ಸಾಧ್ಯತೆ ಎಷ್ಟಿದೆ? ಪ್ರಗತಿ ಬಹುತೇಕ ಮುಂದಿನ ವಾರ, ಅದರಲ್ಲೂ ಕೂಡ ವಾರದ ಮೊದಲ ದಿನವೇ ಕೂಡ ಕೊಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ಕೂಡ ಹೈಕೋರ್ಟ್ ಇಂದ ಯಾವ ರೀತಿಯಾದ ಒಂದು ಆದೇಶ ಬರುತ್ತೆ ಅನ್ನೋ ಒಂದು ಸೂಚನೆಯನ್ನ ಕೂಡ ಇಲ್ಲಿವರೆಗೆ ಲೋಕಾಯುಕ್ತರು ಕಾಯ್ತಾ ಇದ್ರು. ಈಗಾಗಲೇ ತನಿಖೆಯನ್ನ ಸಂಪೂರ್ಣಗೊಳಿಸಿಕೊಂಡಿರ್ತಕ್ಕಂಥದ್ದು. ಇನ್ನು ತನಿಖಾ ವರದಿಯನ್ನ ಸಬ್ಮಿಟ್ ಮಾಡುವಂತಹ ಪ್ರಕ್ರಿಯೆ ಅಷ್ಟೇ ಕೂಡ ಬಾಕಿ ಇರುವಂತದ್ದು. ಯಾಕಂತ ಹೇಳಿದ್ರೆ ಇಡೀ ಪ್ರಕರಣ ಏನಿದೆ, ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತೇಳಿ ದೂರುದಾರರು ಹೈಕೋರ್ಟ್ ನಲ್ಲಿ ಮನವಿಯನ್ನ ಮಾಡ್ಕೊಂಡ್ರು. ಅದರ ಆದೇಶ ಕೂಡ ಇತ್ತು. ಈಗಾಗಲೇ ಆದೇಶ ಬಂದಿರತಕ್ಕಂಥದ್ದು. ಆದೇಶದಲ್ಲಿ ಕೂಡ ಈಗ ಲೋಕಾಯುಕ್ತರ ತನಿಖೆ ಸಂಪೂರ್ಣ ಆಗ್ಲಿ ಅನ್ನುವಂಥ ದಾಟಿಯಲ್ಲಿ ಈಗೇನು ಕೋರ್ಟ್ ಮಾತನಾಡಿದೆ. ಅದರ ಹಿನ್ನೆಲೆಯಲ್ಲಿ ಈಗ ತಾವು ಸಿದ್ಧಪಡಿಸಿಕೊಂಡಿರ್ತಕ್ಕಂಥ ತನಿಖಾ ವರದಿ ಏನಿದೆ, ಆ ವರದಿಯನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಈಗ ಲೋಕಾಯುಕ್ತರು ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅವರ ವರದಿಯನ್ನ ಸಲ್ಲಿಸ್ತಾರೆ. ಅದು ಒಂದು ಕಡೆಗಾದ್ರೆ, ಸಿದ್ದರಾಮಯ್ಯನವ್ರಿಗೆ ಈಗಲೂ ಕೂಡ ಟೆನ್ಷನ್ ಇರುವಂತದ್ದು. ಯಾಕಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಸಾಕಷ್ಟು ಲೂಪ್ ಹೋಲ್ಗಳನ್ನ ದೂರುದಾರರು ಏನ್ ಹೇಳಿದ್ರು, ಜೊತೆಗೆ ಅದು ಇಡಿಯ ತನಿಖೆಯಲ್ಲೂ ಕೂಡ ಒಂದಷ್ಟು ಬಂದಿತ್ತು. ಅದೇ ರೀತಿಯಾಗಿ ಈಗ ಇನ್ನು ಲೋಕಾಯುಕ್ತ ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿರುತ್ತಾ ಅಥವಾ ಏನಾದ್ರೂ ಅಲ್ಲಿ ಒಂದಷ್ಟು ತಪ್ಪುಗಳು ಏನಾದ್ರೂ ಆಗಿರುವಂತಹದ್ರ ಬಗ್ಗೆ ಏನಾದ್ರೂ ಉಲ್ಲೇಖವನ್ನ ಮಾಡಿರ್ತಾರ ಅನ್ನೋ ಒಂದು ಟೆನ್ಷನ್ ಖಂಡಿತವಾಗ್ಲೂ ಕೂಡ ಕಾಡ್ತಾ ಇರುವಂತದ್ದು. ಒಂದು ವೇಳೆ ಏನು ಲೋಕಾಯುಕ್ತರು ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸಾದ ನಂತರದಲ್ಲೂ ಕೂಡ ದೂರುದಾರರು ಮತ್ತೊಮ್ಮೆ ಮೇಲ್ಮನವಿ ಹೋಗುವಂತ ಸಾಧ್ಯತೆಗಳಿರುತ್ತೆ. ಆ ಸಂದರ್ಭದಲ್ಲಿ ಮತ್ತಷ್ಟು ಸಂಕಷ್ಟಗಳು ಎದುರಾಗ್ತವೆ. ಇದೆಲ್ಲವನ್ನು ಕೂಡ ಗಮನಿಸೋದೇ ಆದ್ರೆ, ಈಗೇನು ಕಳೆದ 5 ತಿಂಗಳಿಂದನೂ ಕೂಡ ನಡೆದಿರ್ತಕ್ಕಂಥ ಒಂದು ತನಿಖಾ ಏನಿದೆ, ತನಿಖಾ ವರದಿಯ ಅಂತಿಮ ಘಟ್ಟದಲ್ಲಿ ಈಗ ನಾವು ಇರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಮೂಡಾದ ತನಿಖೆ ಅಂದ್ರೆ ಮೂಡಾದ ಹಗರಣದಲ್ಲಿ ತಮ್ಮ ಪ್ರಭಾವವನ್ನ ಬಳಸಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ನಡೆದಿರ್ತಕ್ಕಂತಹ ತನಿಖೆ. ಆ ತನಿಖೆಯಲ್ಲಿ ಈಗ ಲೋಕಾಯುಕ್ತರು ಯಾವ ರೀತಿಯಾದ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಟೆನ್ಷನ್ ಸದ್ಯಕ್ಕಂತೂ ಖಂಡಿತವಾಗ್ಲೂ ಸಿದ್ದರಾಮಯ್ಯನವ್ರನ್ನ ಕಾಡ್ತಾ ಇದೆ. ಒಂದ್ ಹಂತದಲ್ಲಿ ಹೇಳ್ಬೋದು, ಸಿದ್ದರಾಮಯ್ಯನವ್ರಿಗೆ ಈಗ ಹೈಕೋರ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ರಿಲೀಫ್ ಏನಿದೆ, ಆ ರಿಲೀಫ್ ಒಂದಷ್ಟು ತಾತ್ಕಾಲಿಕವಾಗಿ ಕಾಣಿಸ್ತಾ ಇದೆ. ವರದಿಯಲ್ಲಿ ಏನಿರುತ್ತೋ ಅನ್ನೋ ಒಂದು ಟೆನ್ಷನ್ ಕಾಡ್ತಾ ಇರುವಂತದ್ದು. ಬಹುತೇಕ ಸೋಮವಾರ ಅಥವಾ ಬುಧವಾರದ ಒಳಗಡೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಲೋಕಾಯುಕ್ತರು ತನಿಖಾ ವರದಿಯನ್ನು ಸಲ್ಲಿಸುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಪ್ರಗತಿ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.